ಮಾತಾಡಿ. ಇದು ಯಾವ ಘಾಟ್ ಹೇಳಿ ನಾವು ಹೋಗ್ತಾ ಇರೋದು? ಶಿರಾಡಿ ಘಾಟ್ಗೆ ಬನ್ನಿ, ರೈನಿ ಸೀಸನ್ ಅಲ್ಲೇ ಬನ್ನಿ, ಕ್ರೇಜಿ ಎಕ್ಸ್ಪೀರಿಯನ್ಸ್. ಇದಕ್ಕೆ ಅಲ್ಲ ಮಾನ್ಸೂನ್ ರೈಡ್ ಅನ್ನೋದು. ಒಂದು ಸಣ್ಣ ಜರಿ ಐತೆ, ತೋರಿಸ್ತೀನಿ. ಈ ತರ ಜೋಗ್ ಫಾಲ್ಸ್, ಸಣ್ಣ ಸಣ್ಣ ಮಿನಿ ಜೋಗ್ ಫಾಲ್ಸ್, ಸಣ್ಣ ನೀರು ಬರೋದು ತುಂಬಾ ಸಿಗ್ತೈತಿ ರೋಡಲ್ಲಿ, ಹೆಜ್ಜೆ ಹೆಜ್ಜೆಗೂ ಐತೆ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಳೆಗಾಲದಲ್ಲಿ ಬಂದ್ರೆ ಧರ್ಮಸ್ಥಳಕ್ಕೆ. ಮೋಸ್ಟ್ಲಿ ರೋಡ್ ಹಂಗ ಹೋಗುತ್ತೆ ಅನ್ಸುತ್ತೆ. ಕುಡಿತಾರೆ ಕೋಣ, ಫುಲ್ಲು ಪ್ರೆಷರ್ ಅಲ್ಲಿ ಕುಡಿತಾರೆ. ಕುಡಿರಿ ಕುಡಿರಿ ಎಳೀರಿ. ಹೇಗಿದೆ ಜೋಶು? ಸೂಪರ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇದು ಬೇರೆ ತರದ್ದು, ಅದಾದ್ರ ಒಳಿಕೆ ಹಾಕ್ಬಿಡ್ತಾರೆ, ಉಪ್ಪು ಬರ್ತದೆ. ಹಂಗಾಗಿ ಒಳಿಕೆ ಹಾಕೋದಷ್ಟೇ. ಈಗ ಇವ್ರು ಟ್ರೈ ಮಾಡ್ತಾವ್ರೆ. ನೋಡ್ದ ತೇಗ್ ಬಂತು, ಕಣ್ಣಲ್ಲಿ ನೀರು ಬಂದು. ಕಡಿಮೆ ಸರ್ ಇವಾಗ ಮಳೆ ಅಲ್ವಾ? ಹೋಗಿರ್ತೀರಾ? ಇಲ್ಲ ಸರ್, 7 ಗಂಟೆ ಬಂದು 7 ಗಂಟೆ ಹೇಗಿತ್ತು ಸೋಡಾ? ರಕ್ಷಿತ್ ಅವರೇ ಹೇಳ್ಬೇಕು. ಚೆನ್ನಾಗಿತ್ತ? ಸಿ ಗಾಯ್ಸ್, ನಿಮ್ಗೆ ಧರ್ಮಸ್ಥಳ ಬರಬೇಕು ಅಂದ್ರೆ ಹೋಗುವಾಗ ಈ ತಡಿಯಕ್ ಕೊಡ್ತೀನಿ. ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಬಿಡ್ಬಿಡಿ. ರೈಟ್. ಟೈಮ್ ಬಂದು 7 ಗಂಟೆ. ಇವಾಗ ಧರ್ಮಸ್ಥಳ ರೀಚ್ ಆಗಿದ್ದೀವಿ.
ಇನ್ನೇನೆ ಎಂಟ್ರಿ. ಅಷ್ಟಾಗಿ ಜನ ಇಲ್ಲ ಅನ್ಕೊಂತೀನಿ, ಎಲ್ಲ ರಿಟರ್ನ್ ಆಗಿದ್ದಾರೆ. ನೋಡಿ ಇದೆ ಆರ್ಚು. ಲೆಫ್ಟ್ ಅಲ್ಲಿ ಇದೆಯಲ್ಲ ಮುಜೀರೆ, ಹಿಂಗೆ ತಾನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ. ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಹಾಕ್ತಾನೆ, ಹಾಕಿಸ್ಕೋಬೇಕು. ಜನ ಏನು ಅಷ್ಟೊಂದು ಇಲ್ಲ ಅನ್ಸ್ತಾ ಇತ್ತಲ್ಲ. ಅವ್ರೆ ಅಷ್ಟ ಕಾಣಿಸ್ತಿಲ್ಲ ಅನ್ಸ್ತೈತೆ. ಅವ್ರ ಒಳಗ್ ಹೋಗ್ತಾವ್ರೆ. ಶಿವನ್ ಸ್ಟ್ಯಾಚ್ಯೂ ಎಲ್ಲ ಮಂಡೆ ಕೊಡೋದು ಮುಂದೆ ಅಲ್ಲಿ ಇನ್ನ ಡೌನ್. ಇವಾಗ ಮಂಡೆ ಗಿಂಡೆ ಕೊಟ್ಬಿಟ್ಟು ಆದ್ರೆ ದರ್ಶನ ಮಾಡಿ ಮುಂದಕ್ಕೆ ಏನ್ ಪ್ಲಾನ್ ನೋಡೋಣ. ಫಸ್ಟು ಮಂಡೆ ಕೊಡೋ ಹತ್ರ ಹೋಗೋಣ. ಟೈಮ್ ಇದೆ ಇನ್ನು 7 ಗಂಟೆ ಕ್ಲೋಸ್ ಅಂತ ಹೇಳಿದ್ರೆ ನೋಡೋಣ. ಗೈಸ್ ರೂಮ್ ಬುಕ್ ಮಾಡಿದೀವಿ. ಪರ್ ಹೆಡ್ ಫ್ರೆಶ್ ಅಪ್ ಆಗಿ ನೈಟ್ ಊಟ. ಗುಡ್ ಮಾರ್ನಿಂಗ್. ಫುಲ್ ಮುಡಿಯೆಲ್ಲ ಕೊಟ್ಟು ಇವಾಗ ದರ್ಶನಕ್ಕೆ ಹೋಗೋಣ ಅಂತ ರೆಡಿ ಆಗಿದೀವಿ. ದರ್ಶನ ಮಾಡೋಣ. ಚಿಕ್ಕಪ್ಪ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೋಗ್ತಾ ಬನ್ನಿ. ಈಗ ದರ್ಶನಕ್ಕೆ ಹೊರಟಿದೀವಿ. 4 ಗಂಟೆಗೆ ಎದ್ದು ಮುಡಿ ಕೊಟ್ಟು ಬಂದಿದ್ದೀವಿ. ಸಾರಿ 3:30ಗೆ. ಚಪ್ಲೆ ಹಾಕೋಣ. ಹೋಗ್ತಾ ನೋಡೋಣ ಬನ್ನಿ ದರ್ಶನ ಹೇಗಾಗುತ್ತೆ ಅಂತ. ಫ್ರೆಂಡ್ಸ್ ಫುಲ್ ಖಾಲಿ ಐತೆ, ಇವೇನಿಲ್ಲ, ಆರಾಮಾಗಿ ಸೀದಾ ಬಿಡ್ತಾವ್ರೆ. ಫುಲ್ ನೆಮ್ಮದಿ ದರ್ಶನ, ಆರಾಮಾಗಿ ಹೋಗ್ಬೋದು. ಜನ ಇಲ್ಲ, ಫುಲ್ ತಿರುಗ್ಬೇಕು ಅಂದಿರ್ ಸಿಕ್ಕಾಪಟ್ಟೆ ಆಗೋದು, ಜನ ಇಲ್ಲ. ಫ್ರೆಂಡ್ಸ್ ದರ್ಶನ ಎಲ್ಲ ಮುಗೀತು. ಒಂದ್ 45 ನಿಮಿಷಕ್ಕೆ ಮುಗಿಸಿದೀವಿ. ಇವಾಗ ಸೀದಾ ರೂಮ್ಗೆ ಹೋಗಿ ನೆಕ್ಸ್ಟ್ ಸೋದಡ್ಕ ಗಣಪತಿ ಸೌದಡ್ಕ ಗಣಪತಿ ಹೋಗ್ತೀವಿ.